ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮಗ್ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ನಮ್ಮಪ್ಪ ನಮಗ್ ಬುದ್ಧಿ ಬರೋಕ್ಕಿಂತ ಮುಂಚೆನೆ ಸತ್ತೋದ್ರು. ಅಮ್ಮನೂ ಜೈಲಿಗೆ ಹೋದ್ರು. ಆದ್ರೆ ನಾವ್ ಯಾವತ್ತೂ ಅನಾಥ ಮಕ್ಕಳು ಅಂತ ಫೀಲೇ ಆಗಿರ್ಲಿಲ್ಲ. ಆದ್ರೆ ನೀವಿಲ್ದೆ ಅನಾಥರ ತರ ಅನ್ನಿಸ್ತಾ ಇದೆ ಚಿಕ್ಕಿ. ನಿಮ್ ಕೈ ಮುಗಿತೀನಿ, ಬನ್ನಿ ಚಿಕ್ಕಿ, ಪ್ಲೀಸ್ ಪ್ಲೀಸ್ ಬನ್ನಿ ಚಿಕ್ಕಿ. ಇರಿ, ಕೊಡ್ತೀನಿ ಅವನ್ಗೆ, ತಗೋ. ಬಾ ಚಿಕ್ಕಿ. ಬಾ ಚಿಕ್ಕಿ, ನೀನ್ ಎಲ್ಲಿಗೆ ಅಂತ ಹೇಳು, ನಾವು ಅಲ್ಲಿಗೆ ಬರ್ತೀವಿ. ನಿನಗೇನು ತೊಂದರೆ ಕೊಡೋದಿಲ್ಲ ನಾವು. ನೀನ್ ಕೊಡೋ ಊಟನ ತಿಂದು ಒಂದ್ ಮೂಲೆಯಲ್ಲಿ ಕೂತಿರ್ತೀವಿ. ನಿಮ್ ಮುಖ ನೋಡ್ತೀರ ಸಾಕು ನಮ್ಗೆ. ದಯವಿಟ್ಟು ಅವಕಾಶ ಮಾಡಿಕೊಡು ಚಿಕ್ಕಿ. ಚಿಕ್ಕಿ, ಊಟ ಮಾಡಿ 2 ದಿನ ಆಯ್ತು ಚಿಕ್ಕಿ. ನಿಮ್ಮನ್ನ ನೋಡಿದ್ರೆ ನಮ್ಮ ಮನ್ಸಿಗೆ ಸಮಾಧಾನ ಆಗುತ್ತೆ. ನೀವಿಲ್ದೆ ನಾವೆಲ್ಲ ಅನಾಥರಾಗ್ಬಿಟ್ಟಿದೀವಿ ಚಿಕ್ಕಿ. ಬನ್ನಿ ಚಿಕ್ಕಿ, ನಮಗಳು ಬರ್ತಿದೆ, ದಯವಿಟ್ಟು ಬನ್ನಿ ಚಿಕ್ಕಿ. ಚಿಕ್ಕಿ ಪ್ಲೀಸ್. ಸರಿ ಮಕ್ಕಳು, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಳ್ಬೇಡ. ನೀನು ಅಳ್ಬೇಡ ಕಣೆ. ನೋಡ್ತೀಯ, ನೀನಿಲ್ದೆ ಆ ಮಕ್ಕಳಿಗೆ ಎಷ್ಟು ಒದ್ದಾಡ್ತಿದ್ದಾರೆ ಅಂತ. ತಂದೆ ಇಲ್ದಿರೋ ಮಕ್ಕಳು, ನಮ್ಮನ್ ಬಿಟ್ರೆ ಅವ್ರಿಗೆ ಯಾರಿದ್ದಾರೆ? ಈಗ ಏನ್ ಮಾಡೋದು ನಾವು? ಈ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಒಬ್ಬ ತಾಯಿ. ಮಕ್ಳು ಈ ತರ ಎಲ್ಲ ಅಳೋದನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತೆ, ನಿಜ. ಹಾಗೆ ಅಂತ ನಾನ್ ನನ್ನ ಫ್ಯಾಮಿಲಿನ ಬಿಟ್ಟು ಅಲ್ಲಿಗೆ ಬರಕ್ಕಾಗಲ್ಲ. ಅವ್ರಿಗೆ ಅರ್ಥ ಮಾಡಿಸಿ, ನನ್ ಕಲ್ಪನಾ ಅಲ್ಲ ಶಿವಗಾಮಿ ಅಂತ. ಯಾವುದೇ ಕಾರಣಕ್ಕೂ ನಾನು ಅಲ್ಲಿಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಆ ಮಕ್ಕಳ ಗತಿ ಏನು? ಅವ್ರನ್ನ ಯಾರು ನೋಡ್ಕೋತಾರೆ? ಯಾವ್ದಾದ್ರೂ ಒಳ್ಳೆ ಅನಾಥಾಶ್ರಮಕ್ಕೆ ಅವ್ರನ್ನ ಸೇರಿಸಿ ಅವ್ರಿಗೆ ಊಟ, ತಿಂಡಿ, ಓದು, ಜೀವನ ಪೂರ್ತಿ ನಾನೇ ನೋಡ್ಕೋತೀನಿ. ಇದಕ್ಕಿಂತ ನಾನು ಇನ್ನೇನ್ ತಾನೇ ಮಾಡ್ಲಿ ಹೇಳಿ? ಕಲ್ಪನಾ, ನೀನು ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸು ಅಂತ ಹೇಳ್ತಿದ್ಯಾ? ಯಾವ ಮಟ್ಟಕ್ಕೆ ನಿನ್ ಮನ್ಸು ಕಲ್ಲಾಗಿರ್ಬೇಕು? ಆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇತ್ತು ನಿನ್ ಮನ್ಸಲ್ಲಿ. ಈ ಮಕ್ಕಳಿಗೋಸ್ಕರ ನೀನ್ ಏನೇನೆಲ್ಲ ತ್ಯಾಗ ಮಾಡಿದ್ದೆ ಅನ್ನೋದನ್ನ ಮರ್ತೋಗ್ಬಿಟ್ಟೆ ನೀನು. ನನ್ನ ಸಂತೋಷಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು.
ಬೆಳಿಗ್ಗೆ ಸೂರ್ಯ ಉದಯ ಆಗೋದು, ನೀನು ರಂಗೋಲಿ ಬಿಡೋದನ್ನ ನೋಡೋದಕ್ಕೆ, ಸಂಜೆ ಅಸ್ತಮಾನ ಆಗೋದು, ನೀನು ಮನೆ ಒಳಗೆ ಹೋದ್ಮೇಲೆ ನನಗಿನ್ನೇನು ಕೆಲಸ ಅಂತ. ನೀನು ಕೊಡೆ ಹಿಡಿದಾಗ ಮಳೆ ನಿಂತು ಹೋಗುತ್ತೆ, ನಿನ್ನ ಮುಟ್ಟಕ್ಕಾಗಲ್ಲ ಅಂದಮೇಲೆ, ಯಾಕಂದ್ರೆ ನಿನ್ನ ಮುಟ್ಟಕ್ಕಾಗಲ್ಲ ಅಂದಮೇಲೆ ಮಳೆ ಸುರಿದು ಏನು ಪ್ರಯೋಜನ ಅಂತ. ನೀನು ಬರಿಗಾಲಲ್ಲಿ ಭೂಮಿ ಮೇಲೆ ನಡೆದಾಗ ಹೂಗಳೆಲ್ಲ ಅರಳುತ್ತೆ. ಪ್ರಕೃತಿಗೆ ನಿನ್ನ ಮೇಲಿರೋ ಪ್ರೀತಿನ ಬರೆಯೋದಕ್ಕೆ ಸಾಧ್ಯ ಆಯಿತು. ಆದರೆ ನನಗೆ ನಿನ್ನ ಮೇಲಿರೋ ಪ್ರೀತಿನ ಬರೆಯೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ನನ್ನ ನೀವು ಪ್ರೀತಿಸೋಷ್ಟು ಯಾರನ್ನೂ ಪ್ರೀತಿಸಿಲ್ಲ. ನನಗರ್ಥ ಆಗತ್ತೆ. ನಿನ್ ಬರ್ತಡೆಗೆ ನನ್ನಿಂದ ಏನ್ ಗಿಫ್ಟ್ ಬೇಕು ಕೇಳು. ನೀವು ತುಂಬಾ ಒಳ್ಳೆಯವರು. ನಿಮ್ಮ ಹತ್ರ ಗಿಫ್ಟ್ ಕೇಳಿ ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ತೀನಿ ಅಂತ ಅನ್ಕೋಬೇಡಿ. ಹಾಗೇನು ಅನ್ಕೋಬೇಡ, ಏನ್ ಬೇಕಾದ್ರೂ ಕೇಳು. ಈ ಇಬ್ಬರು ಮಕ್ಕಳು ನಮ್ಮಿಬ್ಬರನ್ನೇ ತಂದೆ ತಾಯಿ ಅಂತ ಅನ್ಕೊಂಡಿದ್ದಾರೆ. ಈಗ ನಾವೇನಾದ್ರೂ ಮಕ್ಕಳು ಮಾಡ್ಕೊಳ್ಳೋ ನಿರ್ಧಾರ ಮಾಡ್ಬಿಟ್ರೆ ಅವರಿಬ್ಬರಿಗೂ ನಾವಿವ್ರಿಗೆ ಹೊರೆ ಆಗಿದೀವೇನೋ ಅಂತ ಅನ್ಸಕ್ ಶುರುವಾಗುತ್ತೆ. ಇದನ್ನ ಮಕ್ಕಳ ಕೈಲಿ ಸಹಿಸ್ಕೊಳ್ಳಕ್ಕಾಗಲ್ಲ. ಅದಕ್ಕೆ ನಾವಿಬ್ರು ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡಿದೀನಿ. ನನ್ನ ಈ ನಿರ್ಧಾರನ ನನ್ನ ಬರ್ಡೇಗೆ ಗಿಫ್ಟ್ ಆಗಿ ಕೊಡಕ್ಕಾಗತ್ತಾ? ನನಗೆ ಅಮ್ಮ ಇಲ್ಲ, ಆದರೆ ಈ ಭೂಮಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಾನೀಗ ನಿನಗೆ ಕೊಡ್ತಿರೋ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ.